ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ಕನ್ನಡ ಹುಡುಗಿ ಕ್ಯಾನಡಾ ಲೈಫ್ ಸ್ಟೈಲ್. ಏನು ಮಾಡ್ತಿದ್ದಾಳಪ್ಪ ಇವತ್ತು, ಏನೋ ವಿಡಿಯೋ ರೆಡಿಯಾಗಿ ಪೋಸೆಲ್ಲ ಕೊಡ್ತಿದ್ದಾಳೆ ಅಂತ ಅಂದ್ಕೊಂಡ್ರೆ, ಈ ಸತಿ ನಾನು ಒಂದು ಟ್ರಾವೆಲ್ ವ್ಲಾಗ್ ಮಾಡಾಕೋಣ ಅಂತ ಅಂದ್ಕೊಂಡೆ. ಈ ಒಂದು ವೆಕೇಷನ್ಗೆ ಹೋಗೋಕ್ಕೆ ನಾನು ಬ್ಯಾಕ್ ಟು ಬ್ಯಾಕ್ 4 days ಶಿಫ್ಟ್ ಮಾಡಿದ್ದಾಯ್ತಪ್ಪ. ಒಂದಿನ ರಜಾ ಕೊಡಿ ಅಂತ ನಮ್ಮ ಮ್ಯಾನೇಜರ್ನ ಕೇಳಿದ್ರೆ 4 ದಿನ ಕೆಲಸ ಮಾಡು ಅಂತ ಕೊಡ್ತಾನೆ. ಸೊ ನಾವು ಹೊರಟಿದ್ದು ಟೋಬರ್ಮೋರಿ ಅನ್ನೋ ಜಾಗಕ್ಕೆ. ನಾವು ಹೋಗೋಕ್ಕೆ ಮುಂಚೆ ಕ್ಯಾನಡಾದಲ್ಲಿ ಅದೊಂಥರ ತವ್ರ ಮನೆ ಇದ್ದಂಗೆ, ಟಿಮಾಟನ್ಸ್ ಅಂತ ಅಂತೀವಿ. ಅಲ್ಲಿ ಹೋಗಿ ಕಾಫಿ ತಗೊಂಡು ಹಾಗೆ ಒಂದು ಹರ್ಬನ್ ಗಾರ್ಲಿಕ್ ಅಂತ, ನನಗೆ ಅದೊಂಥರ ಬ್ರೇಕ್ಫಾಸ್ಟೇ ಆಗಿಬಿಟ್ಟಿದೆ ಕ್ಯಾನಡಾದಲ್ಲಿ. ಅದನ್ನು ತಿಂದ್ಕೊಂಡು ಹೊರಟ್ವಿ. ನಾವು ಯೂಶ್ವಲಿ ಡ್ರೈವ್ ಥ್ರೂಗೆ ಹೋಗ್ತೀವಿ. ಹೋಗಿ ಫಸ್ಟ್ ನಾವು ರೀಚ್ ಆಗಿದ್ದಂಥ ಜಾಗ ಲಯನ್ಸ್ ಹೆಡ್ ಅನ್ನೋ ಜಾಗ. ಇಲ್ಲಿ ಹೋಗಿದ ತಕ್ಷಣ ನನ್ನ ಫ್ರೆಂಡು ಬ್ರೇಕ್ಫಾಸ್ಟ್ನ ಪ್ಯಾಕ್ ಮಾಡಿಕೊಂಡೇ ಕೂಡ ಬಂದಿದ್ದ. ನಾವು ಸ್ವಲ್ಪ ಡಿಸ್ಕ್ ಆಟ ಆಡಿದ್ವಿ, ಇನ್ನೊಂದಷ್ಟು ಜನ ಫೋಟೋಶೂಟ್ ಮಾಡ್ತಿದ್ರು. ಇದು ನಾವು ಹೋದಂಥ ಫಸ್ಟ್ ಜಾಗ ಲಯನ್ಸ್ ಹೆಡ್ ಅಂತ. ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲದು. ನಾನು ಫಸ್ಟೇ ಸುತ್ತೋದ್ರಲ್ಲಿ ಎತ್ತಿದ ಕೈ, ಅದರಲ್ಲಿ ಈ ಥರ ನೀರಿರೋ ಜಾಗ, ಮೌಂಟೇನ್ಸ್ ಇರೋ ಜಾಗ ಅಂದರೆ ಫಸ್ಟ್ ಇರ್ತೀನಿ. ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ, ಅಷ್ಟೇ ಚಳಿ ಕೂಡ ಇತ್ತು ಕಣ್ರಿ. ನಾವು ಹೋಗಿದ್ದು ಬೆಳಗ್ಗೆನೆ, ಆ್ಯಕ್ಚುಲಿ ಇದು 1 day ಟ್ರಿಪ್ ಥರ. ಸೊ ನಾವು ಎಲ್ಲ ರೆಡಿಯಾಗಿ ಹೊರಡೋ ಅಷ್ಟರಲ್ಲಿ 9 ಆಯಿತು. ಎಲ್ಲ ಸ್ಟಾಪ್ ಕೊಟ್ಕೊಂಡು ಇಲ್ಲಿಗೆ ರೀಚ್ ಆಗಿ ಆಲ್ಮೋಸ್ಟ್ 12 o'clock ಆದ್ರೂ ವೆದರ್ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಚಳಿ ಆಗ್ತಿತ್ತು. ಫುಲ್ ಪ್ಯಾಕ್ ಆಗಿದ್ವಿ. ಇಲ್ಲಿ ಕ್ಯಾನಡಾದಲ್ಲಿ ವೆದರ್ ಒಂದಿನ ಇದ್ದಂಗೆ ಇನ್ನೊಂದು ದಿನ ಇರಲ್ಲ, ಅದೇ ತಲೆನೋವು. ನಾನು ಹೀಗೆ ನಡ್ಕೊಂಡೇ ಫೋಟೋಗೆ ಪೋಸ್ ಕೊಟ್ಟೆ. ಆಮೇಲೆ ಮತ್ತೆ ನಾವು ಹೋಗಿದಂಥ ಜಾಗ ಹೆಂಗೆ ಅಥವಾ ಊರು ಹೆಂಗೆ ಅಂದರೆ, ಅಲ್ಲಿ ಎಲ್ಲೂ ಕೂಡ ವಾಶ್ರೂಮ್ಸೇ ಇರಲಿಲ್ಲ. ಸೊ ಮತ್ತೆ ಟಿಮ್ ಹಾರ್ಟನ್ಸಿಗೆ ಸ್ಟಾಪ್ ಕೊಟ್ಟು ಅಲ್ಲಿ ಹೋಗಿ ರೆಸ್ಟ್ ರೂಮ್ ಯೂಸ್ ಮಾಡ್ಕೊಂಡು ಹೋದ್ವಿ. ಸೆಕೆಂಡ್ ನಾವು ಹೋದಂಥ ಜಾಗ ಇದು ಲೈಟ್ ಹೌಸ್ ಪಾಯಿಂಟ್. ಸೊ ಎಲ್ಲನೂ ಒಂದೇ ಥರನೇ ಇದೆ ಆಲ್ಮೋಸ್ಟ್ ಜಾಗ ನೋಡೋಕ್ಕಷ್ಟು, ಏನು ಮತ್ತೆ ಮತ್ತೆ ಅದೇನಾ ಅನ್ನೋ ಥರ ಇದ್ದರೆ, ಇದು ಲಯನ್ಸ್ ಹೆಡ್ ಆದಮೇಲೆ ಬಂದಂಥ ಜಾಗ. ಈ ಏನು ತೋರಿಸ್ತಾ ಇದ್ದೀನಿ, ಈ ಥರ ನಾವು ಐಲ್ಯಾಂಡಿಗೆ ಹೋಗಬೇಕು ಬೋಟಲ್ಲಿ ಹೋಗಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ಒಂದು ಐಲ್ಯಾಂಡಲ್ಲಿ ಸ್ಟೇ ಆದರೆ ಚೆನ್ನಾಗಿರುತ್ತೆ. ಬಟ್ ನಮ್ಗೆ ಅಷ್ಟು ಟೈಮ್ ಇಲ್ಲದೆ ಇರೋ ಕಾರಣ ನನ್ನ ಫ್ರೆಂಡ್ ಆಲ್ರೆಡಿ ನಾವು ಹೋಗೋ ಮೇನ್ ಪಾಯಿಂಟಿಗೆ ಪಾರ್ಕಿಂಗ್ ಬುಕ್ ಮಾಡಿಬಿಟ್ಟಿದ್ದ. ಆ ಪಾರ್ಕಿಂಗ್ ಬಂದ್ಬಿಟ್ಟು 4 hours ಅಂತ. ಸೊ ಅಷ್ಟರಲ್ಲಿ ಏನಾದ್ರು ತಿರುಗಬೇಕಲ್ಲ ಅಂದ್ಬಿಟ್ಟು ಈ 2 ಜಾಗ ಕವರ್ ಮಾಡಿಕೊಂಡು ನಾವು ಹೊರಟಂಥ ಜಾಗ ಫೈನಲಿ ಟೋಬರ್ಮೋರಿಲಿರೋ ಒಂದು ಟ್ರೇಲ್ ಅನ್ನೋ ಜಾಗ. ಟ್ರೇಲ್ ಅಂದರೆ ಏನು ಅಂದರೆ ಟ್ರೆಕ್ಕಿಂಗು ಆ ಥರ ಜಾಗ ಇದು. ಇಲ್ಲಿ ಪಾರ್ಕಿಂಗ್ಗೆ ಯಾವ ರೇಂಜಿಗೆ ದೊಡ್ಡದಾಗಿತ್ತು ಅಂದರೆ, ನಮಗೆ ಪಾರ್ಕಿಂಗ್ ನಾವು ಬುಕ್ ಮಾಡಿರೋ ಸ್ಲಾಟ್ ಹುಡ್ಕೊಂಡು ಕಾರೆಲ್ಲ ಪಾರ್ಕ್ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ಆಯಿತು. ಅದಾದಮೇಲೆ ನಾವು ಪಾರ್ಕ್ ಮಾಡಿ ನಮ್ಮ ಮೇನ್ ಹೋಗ್ಬೇಕಾಗಿದ್ದ ಜಾಗಕ್ಕೆ ಬಂದ್ವಿ ನಡ್ಕೊಂಡು. ಇಲ್ಲೂ ಜನ ಇದ್ದರು ಕಣ್ರಿ, ಆಲ್ಮೋಸ್ಟ್ 90% ನಮ್ಮವರೇ ಇದ್ದರು. ನಮ್ಮವರು ಅಂದರೆ ನಮ್ಮ ಇಂಡಿಯನ್ಸ್ ಅಂತಲೇ ಅರ್ಥ. ಇದು ನಮ್ಮ ಫೈನಲ್ ಸ್ಪಾಟ್ ಆಗಿತ್ತು. ಗ್ರೋಟೋ ಅನ್ನೋ ಒಂದು ಮೇನ್ ಸ್ಪಾಟಿಗೆ ಹೋಗೋಕ್ಕೆ ಈ ಥರ ಎಲ್ಲ ಸುತ್ತಾಡ್ಕೊಂಡು ಹೋಗಬೇಕು. ಇಲ್ಲಿ ಕೂಡ ಇದು ಎಂಟ್ರಿ ಪಾಯಿಂಟಲ್ಲಿ ವಾಶ್ರೂಮ್ ಇತ್ತು ಅಷ್ಟೇ. ಯಾರ್ಯಾರು ಯೂಸ್ ಮಾಡೋಂಗಿದ್ರೆ ಇಲ್ಲಿ ಯೂಸ್ ಮಾಡಿ ಅಂತ ಇದ್ದರು. ಬಟ್ ನಾವೆಲ್ಲ ಆಲ್ರೆಡಿ ಟಿಮಾಟೋನ್ಸಲ್ಲಿ ಸ್ಟಾಪ್ ಕೊಟ್ಕೊಂಡು ನಮ್ಮ ರೂಟ್ ಮ್ಯಾಪ್ ನೋಡ್ಕೊಳ್ಳೋಣ, ಹೆಂಗೆ ಹೋದರೆ ಟ್ರೇಲಿಗೆ ಹತ್ತಿರ ಆಗುತ್ತೆ ಅನ್ನೋ ಥರದ್ದೆಲ್ಲ ನೋಡ್ಕೊಂಡು ನಿಂತಿದ್ವಿ. ಅಲ್ಲಿ ತುಂಬ ರೂಟ್ ಇತ್ತು, 2-3 ಥರ ಟ್ರೇಲ್ ತೊಗೋಬೋದಿತ್ತು. ನಾನು ಹಾಗೂ ಜೋಶಲ್ಲಿ ಇನ್ನೊಂದು ಕಡೆ ರೂಟ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಎಲ್ರಿಗೂ ಭಯ ಆಯಿತು, ಯಾಕಂದರೆ ಇಲ್ಲಿ ವಾರ್ನಿಂಗ್ ಥರ ಹಾವು ಮತ್ತು ಬೇರ್ಗಳಿದೆ ಅಂತ ಅಂದರು. ಸಾಮಾನ್ಯವಾಗಿ ಕ್ಯಾನಡಾದಲ್ಲಿ ಹಾವಿಲ್ಲ ಅಂತಲೇ ನಾನು ಇಲ್ಲಿವರೆಗೂ ಕೇಳಿದ್ದಿದ್ದು. ಬಟ್ ಆಲ್ ಆಫ್ ಅ ಸಡನ್ ಹಾವು ಅಂತ ನೋಡಿದ ತಕ್ಷಣ ನನಗೂ ಸ್ವಲ್ಪ ಮೀಟರ್ ಆಫ್ ಆಯಿತು. ಬಟ್ ಅಂದರೂ ಹೋಗಬೇಕಲ್ಲ ಅಂದ್ಬಿಟ್ಟು ಎಲ್ಲ ಗುಂಪಲ್ಲಿ ಹೊರಟ್ವಿ. ಟ್ರೇಲ್ ಸ್ಟಾರ್ಟ್ ಮಾಡಿ 4 hour, ಹೆಂಗಪ್ಪ 4 hour ಅಷ್ಟು ದೊಡ್ಡ ಟ್ರೇಲಾ ಅಂತೆಲ್ಲ ಅಂದ್ಕೊಂಡ್ರೆ, ಜನ ಓಡಾಡ್ತಿದ್ದ ಕಡೆನೇ ಹೋದ್ವಿ. ಮಧ್ಯದಲ್ಲಿ ಈ ಥರ ಲೇಕ್ ಶೋರ್ಗಳು ಎಲ್ಲ ಸಿಗ್ತಿತ್ತು. ಎಲ್ಲ ಮಧ್ಯದಲ್ಲಿ ನೋಡಿಕೊಂಡು ಸ್ವಲ್ಪ ಫೋಟೋಶೂಟ್ಗಳು ಇದ್ದೇ ಇರುತ್ತಲ್ಲ. ನಾವುಗಳೆಲ್ಲ ಹೋದ್ಮೇಲೆ ಹುಡುಗಿ ಅಂದಮೇಲೆ ಫೋಟೋಶೂಟು ಎಲ್ಲ ಈ ಥರ ಎಲ್ಲ ಸ್ಪಾಟ್ ಆಯಿತು. ಬಟ್ ಆಲ್ರೆಡಿ ನನಗೆ ಹೊಟ್ಟೆ ಹಸಿಯೋಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ನಮ್ಮ ಫ್ರೆಂಡ್ ಅದನ್ನು ಪ್ಯಾಕ್ ಮಾಡ್ಕೊತಂದೆವು. ನಾವು ಹೋಗ್ತಾ ಉದ್ದಕ್ಕೂ ತಿನ್ಕೊಂಡು ಎಲ್ಲ ಟ್ರೇಲ್ ಮಾಡಿಕೊಂಡು ಹೊರಟ್ವಿ.
ಚೆನ್ನಾಗಿತ್ತು. ಒಂಥರ ಡಿಫ್ರೆಂಟ್ ವೆದರ್, ಇನ್ಸ್ಪೈರ್ಡ್ ಚಳಿ ಇದ್ದರೂ ಕೂಡ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇದೊಂಥರ ಮಚ್ ನೀಡೆಡ್ ಬ್ರೇಕ್ ಕೂಡ ಆಗಿತ್ತು. ಸೊ ಈ ಥರ ಕಾಡುಗಳ ಮಧ್ಯೆ ನಡ್ಕೊಂಡು ಹೋಗ್ತಾ ಇದ್ವಿ. ಸೊ ಮಧ್ಯದಲ್ಲಿ ನನ್ನ ಫ್ರೆಂಡ್ಸ್ ಇರ್ತಿದ್ರಲ್ಲ, ಎದುರಿಸೋಕ್ಕೆ ಹಾವು ಬಂತು, ಬೇರು ಬಂತು ಅಂತ. ಬಿಕಾಸ್ ನಾವು ಹೋಗ್ಬೇಕಾದ್ರೆ ಆ ಕಡೆಯಿಂದ ಆಪೋಸಿಟಲ್ಲಿ ಬರೋ ಜನ ಅವ್ರು ಬೇಕಂತ ಹೇಳಿದ್ರು ಕಾಮಿಡಿಗೆ ಹೇಳಿದ್ರು ಗೊತ್ತಿಲ್ಲ, ಅಲ್ಲೆಲ್ಲೋ ಹಾವು ನೋಡಿದೆ ಅಲ್ವಾ ಅಂತ. ನನಗೆ ಫುಲ್ ಭಯ ಆಗೋಯಿತು. ಹಂಗೋ ಹೆಂಗೋ ಧೈರ್ಯ ಮಾಡ್ಕೊಂಡು ಎಲ್ಲ ಒಟ್ಟಿಗೆ ಹೋದ್ವಿ. ಹಾಗೆ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಇನ್ನೂ ಸಣ್ಣ ಪುಟ್ಟ ಜಾಗಗಳು ನೋಡೋ ಥರದ್ದು ಇರ್ತಿತ್ತು. ಅಂದರೆ ಎಲ್ಲ ಕಡೆಯೂ ನೀರು ಹರಿಯೋದೇ ಇರ್ತಿತ್ತು. ಸೊ ಅದೇ ಥರ ನಾವು ನಡ್ಕೊಂಡು ಇದೊಂಥರ ಜಾಗಕ್ಕೆ ಹೋದ್ವಿ. ಸೊ ಇಲ್ಲಿ ಇಳ್ಕೊಂಡು ಎಲ್ಲ ಹತ್ತಿ ಮಾಡ್ಕೊಂಡು ಬರೀ ಉಟ್ಸೇ ಇತ್ತು. ಸೊ ರೂಟ್ ಒಂದು ಚೂರು ಮಿಸ್ ಆದ್ರೂ ಯಾವ ಕಡೆ ಹೋಗ್ತೀವಿ ಅನ್ನೋದು ಗೊತ್ತಾಗಿರಲಿಲ್ಲ. ಬಟ್ ಇಲ್ಲಿ ಇವ್ರು ದಾರಿ ಮಾಡಿದ್ದಾರೆ, ಟ್ರೀಸ್ನೆಲ್ಲ ಮಾರ್ಕ್ ಮಾಡಿದರು. ಆ ಥರ ಮುಗಿಸಿ ನಾವು ಒಂದು ಸ್ಪಾಟಿಗೆ ಬಂದ್ವಪ್ಪ. ಪುಣ್ಯಕ್ಕೆ ಇಲ್ಲಿ ಸ್ವಲ್ಪ ಜನ ಕಡಿಮೆ ಇದ್ದರು. ಸೊ ಇಲ್ಲಿ ನಾವು ಫೋಟೋಶೂಟ್ಸ್ ಎಲ್ಲ ಮಾಡಿಕೊಂಡು ಮೇನ್ ಸ್ಪಾಟಲ್ಲಿ ಏನು ಫೋಟೋಶೂಟ್ ಮಾಡೋದು ಬೇಡ ಅಂದ್ಬಿಟ್ಟು ಇಲ್ಲೊಂದು ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾನು ಇಂಡಿಯಾಯಿಂದ RCB ಜರ್ಸಿ ತೆಗೆಸ್ಕೊಂಡಿದ್ದೆ. ಸೊ ಇದನ್ನು ಹಾಕೊಳ್ಳೋಕೆ ಒಳ್ಳೆ ಟೈಮೇ ಇರಲಿಲ್ಲ ಅಂದ್ಬಿಟ್ಟು ಇಲ್ಲೇ ತೆಗೆಸ್ಕೋತಾ ಇದ್ವಿ. ಅಲ್ಲೇ ಸ್ವಲ್ಪ ಇಂಡಿಯನ್ಸ್ ಎಲ್ಲ ನೋಡಿಕೊಂಡು RCB ಅವರು ಅನ್ನೋ ಥರ ಖುಷಿ ಪಟ್ಕೊಂಡು ಹೇಳಿದ್ರೋ ಹೆಂಗೆ ಹೇಳಿದ್ರೋ ಗೊತ್ತಿಲ್ಲ. ಒಟ್ನಲ್ಲಿ ನಮಗಂತೂ ಖುಷಿ ಆಯಿತು. ಮತ್ತು ಇದಾದಮೇಲೆ ಮತ್ತೆ ನಡಿ ಮೇನ್ ಟ್ರೈಲ್ಗೆ ಹೊರಡೋಣ ಅಂತ ಹೊರಟ್ವಿ. ಮತ್ತು ನಾವು RCB ಜರ್ಸಿ ಏನು ಬಿಚ್ಚಕ್ಕೆ ಹೋಗಲಿಲ್ಲ. ಬಟ್ ಮೇನ್ ಸ್ಪಾಟಿಗೆ ಹೋದ್ಮೇಲೆ ಎಷ್ಟು ಚೆನ್ನಾಗಿದ್ರು ನೋಡಿ. ಈ ಟ್ರೇಲ್ ಹುಡ್ಕೊಂಡು ಎಲ್ಲ ಫ್ಯಾಮಿಲಿ, ಆಲ್ಮೋಸ್ಟ್ ಇಂಡಿಯನ್ಸ್ ಅಂದರೆ ಇವಾಗೆಲ್ಲ ಫ್ಯಾಮಿಲಿನ ಕರ್ಸ್ಕೊಂಡಿರ್ತಾರಲ್ಲ. ಸೊ ಎಲ್ಲ ಅಪ್ಪ ಅಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ರು. ಇನ್ನೊಂದಷ್ಟು ಜನ ಮೆಕ್ಸಿಕನ್ ಆ ಥರ ಎಲ್ಲ ಡಿಫ್ರೆಂಟ್ ಅವರು ಇದ್ದರು. ಚೆನ್ನಾಗಿತ್ತು. ಈ ಸ್ಪಾಟಿಗೆ ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ನಮಗೆಲ್ಲ ಅಷ್ಟೇನು ಚಳಿ ಅನ್ನೋದಿರಲಿಲ್ಲ. ಸೊ ಇಲ್ಲಿ ಫೋಟೋಶೂಟ್ ಎಲ್ಲ ಮಾಡಬೇಕಾದ್ರೆ ಯಾರೋ ವೈಟ್ಸ್ ಬಂದ್ಬಿಟ್ಟು ನಮ್ಮ ಕೇಳಿದ್ರು, ಯಾವ ಜರ್ಸಿ ಇದು ಅಂದ್ಬಿಟ್ಟು. ಅದೊಂಥರ ಖುಷಿ ಅಲ್ಲ ರೀ. ಈ ಸ್ಪಾಟ್ ಮೇನ್ ಸ್ಪಾಟ್ ಇದೆ, ಗ್ರೋಟೋ ಅನ್ನೋ ಸ್ಪಾಟು. ಅದನ್ನು ನೋಡ್ಬೇಕಾದ್ರೆ ಈ ಸ್ಪಾಟ್ ಹುಡ್ಕೋಕ್ಕೆ ನಾವು ಅದು ಎಷ್ಟು ಕಷ್ಟಪಟ್ವಿ ಅಂದರೆ ಈ ಸ್ಪಾಟ್ ಹೆಂಗೆ ಹೋಗೋದು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಯಾರೋ ಒಬ್ಬಳು ಸಿಕ್ಕಿ ನಾನು ಅದೇ ಸ್ಪಾಟ್ ಹುಡುಕ್ತಿದ್ದೀನಿ ಅಂತ ಹುಡುಕಿದ್ಲು. ಹೋದ್ವಿ, ಎಂಜಾಯ್ ಮಾಡಿದ್ವಿ. ಬಟ್ ನಮ್ಮ ಹಣೆ ಬರ ಏನು ಅಂದರೆ ಎಲ್ಲರೂ ಫೋನು ಫಸ್ಟ್ ಟೈಮ್ ಸ್ವಿಚ್ ಆಫ್ ಆಯಿತು. ಯಾಕಂದರೆ ಆ ರೇಂಜಿಗೆ ಫೋಟೋಶೂಟ್ ಮಾಡಿದ್ವಿ, ಲೊಕೇಶನ್ ಹಾಕ್ಕೊಂಡು ಹೋದ್ವಿ ಅಂತ. ಆಮೇಲೆ ನಂಗೆ ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ನಮ್ಮ ಸ್ಕಾರ್ಬ್ರೋ ಅನ್ನೋ ಜಾಗಕ್ಕೆ ದೊನ್ನೆ ಬಿರಿಯಾನಿ ಸಿಗುತ್ತೆ ಅಂತ ನನ್ನ ಫ್ರೆಂಡ್ಸ್ ಕರ್ಕೊಂಡೋದ್ರು. ಬಟ್ ಅಲ್ಲಿ ನೋಡಿದ್ರೆ ಮಂಡಿ ಬಿರಿಯಾನಿ ಅಂತ ನಾವು ಹೋಗಿದ್ದು ಆಲ್ಮೋಸ್ಟ್ 3 ಗಂಟೆ ಮಧ್ಯರಾತ್ರಿ. ನೋಡಿ ಎಷ್ಟು ಜನ ತುಂಬಿದ್ದಾರೆ. ಅದು ಆಲ್ಮೋಸ್ಟ್ ಎಲ್ಲ ನಮ್ಮವರೇ ಇರ್ತಾರೆ. ಆಮೇಲೆ ನಾವು ಬರ್ತಾ ಹಾಗೆ ಪಿಚ್ ಸ್ಟಾಪ್ ಅಂತ ಕೊಡಬೇಕಲ್ಲ ವಾಶ್ರೂಮ್ಗೆ, ಅದಕ್ಕೆ ಅಂತ. ಇದು ನಮ್ಮ ಆನ್ ರೂಟ್ ಅಂತ ಕರಿತೀವಿ. ಇಲ್ಲಿ ಮತ್ತೆ ಒಂದು ಕಾಫಿ ತಗೊಂಡು ಎಲ್ಲ ಹೊರಟಿದ್ದು ನಾವು ವಾಪಸ್ ಮನೆ ಕಡೆಗೆ. ಮಧ್ಯದಲ್ಲಿ ನಮಗೆ ಪೊಲೀಸ್ ಅಲರ್ಟ್ ಅಂತ ಕೂಡ ಬರುತ್ತೆ. ಯಾಕಂದರೆ ಯಾರಾದ್ರು ರಿಪೋರ್ಟ್ ಮಾಡಿದರೆ ಆವಾಗ ಅದನ್ನು ನಾವು ಟೈಮ್ ಪಾಸ್ಗೆ ನೋಡಿಕೊಂಡು ಸೇಫ್ ಮಾಡಿಕೊಂಡು ಸ್ಪೀಡ್ ಕಂಟ್ರೋಲ್ ಮಾಡ್ಕೊಂಡು ಹೊರಟ್ವಿ. ಸೊ ಇದು ನನ್ನ ಫಸ್ಟ್ ಟ್ರಾವೆಲ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನೀವು ಸಪೋರ್ಟ್ ಮಾಡ್ತಿದ್ರೆ ನನಗೂ ಖುಷಿ ಆಗುತ್ತಪ್ಪ. ಇದು ನಿಮ್ಮ ಕನ್ನಡ ಹುಡುಗಿಯ ಕ್ಯಾನಡಾ ಲೈಫ್. ಸೈನಿಂಗ್ ಆಫ್. ಬಾಯ್.